ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಂಜೆ 30ಕ್ಕೂ ಹೆಚ್ಚು ಶಾಸಕರಿಂದ ದೆಹಲಿ ಚಲೋ ನಡೀತಾ ಇದೆ. ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಕೂಡ ದೆಹಲಿಗೆ ದೌಡಾಯಿಸಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವಂತಹ ಬೇಳೂರು ಗೋಪಾಲಕೃಷ್ಣ ಸಮೇತ 30 ಶಾಸಕರು ದೆಹಲಿ ದಂಡಯಾತ್ರೆಯನ್ನ ಮಾಡ್ತಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾವೇನು ಸನ್ಯಾಸಿಗಳಲ್ಲ, ನಮಗೂ ಕೂಡ ಸಚಿವ ಸ್ಥಾನವನ್ನ ಕೊಡಿ, ನಾವು ಕೂಡ ಮಂತ್ರಿಗಿರಿಯನ್ನ ಬಯಸ್ತೀವಿ. ಮೊದಲು ತಿಳಿಸಿದಂತೆ ಸಂಪುಟ ಪುನರ್ರಚನೆ ಮಾಡಬೇಕು, ನಮಗೂ ಸಚಿವರಾಗುವಂತ ಸಾಮರ್ಥ್ಯ ಇದೆ, ಹೈಕಮಾಂಡ್ ಬಳಿ ಕೇಳುವುದು ನಮ್ಮ ಧರ್ಮ. ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಕೂಡ ಮಂತ್ರಿಗಿರಿ ಪಡ್ಕೊಳ್ಬೇಕು ಅಂತ ಕಾಯ್ತಾ ಇದ್ದೀವಿ, ನಾವು ಕೂಡ ಸಚಿವರಾಗೋದಕ್ಕೆ ಸಮರ್ಥರಾಗೇ ಇದ್ದೀವಿ, ನಾವೇನ್ ಸನ್ಯಾಸಿಗಳಲ್ಲ, ನಮಗೂ ಕೂಡ ಮಿನಿಸ್ಟರ್ ಸ್ಥಾನವನ್ನ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಹಿಂದೆ ನಾವೆಲ್ಲ ಸೇರಿ ಸಮಾನ ಮನಸ್ಕರರು ಮತ್ತು 3 ಬಾರಿ ಶಾಸಕರು, 2 ಬಾರಿ ಶಾಸಕರಾದಂಥವರು, 4-5 ಬಾರಿ ಶಾಸಕರಾದವರು ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ನಾವೆಲ್ಲ ಸೇರಿ ಒಂದು ಕ್ಲಬ್ಬಲ್ಲಿ ಮೀಟಿಂಗ್ ಮಾಡಿ ನಮ್ಮ ರಾಜ್ಯದ ನಾಯಕರಿಗೆ, ರಾಷ್ಟ್ರೀಯ ನಾಯಕರಿಗೆ ನಾವೊಂದು ಸಂದೇಶ ಕಳಿಸಿದ್ದೀವಿ. ಅದೇ ಪ್ರಕಾರವಾಗಿ ನಾವು 11ನೇ ತಾರೀಕು ಡೆಲ್ಲಿಗೆ ಹೋಗ್ತೀವಿ ಅಂತ ಹಿಂದೆ ಹೇಳಿದ್ದೀವಿ. ಚುನಾವಣೆ ಬಂತು, ಚುನಾವಣೆ ನಂತರ ಎಲ್ಲರೂ ಸಕ್ರಿಯವಾಗಿ ಚುನಾವಣೆ ಭಾಗವಹಿಸಿದ್ವಿ. ಆನಂತರ ಇವತ್ತು 11ನೇ ತಾರೀಕು ಆಗಿದ್ದರಿಂದ ಒಂದಿಷ್ಟು ಜನ ಹೋಗೋದೋ ಬೇಡ ಅಂತ ಯೋಚನೆ ಮಾಡೋ ಹೊತ್ತಿಗೆ ಎಲ್ಲರೂ ಹೊಡಬೇಕನ್ನೋ ತೀರ್ಮಾನದಲ್ಲಿ ಹೊರಟಿದ್ದಾರೆ. ನಮ್ಮ ಉದ್ದೇಶ ಏನಿಲ್ಲ, ನಾವೇನು ಇವತ್ತು 3 ವರ್ಷಗಳ ಕಾಲ ಇವತ್ತು ಮಂತ್ರಿಗಳಾಗಿ ಕೆಲವರು ಈಗ ಮಾಡಿದ್ದಾರೆ. ಇರುವಂಥ ಇನ್ನು 2 ವರ್ಷ ಮಾತ್ರ ಬಾಕಿ ಇದೆ. ಒಂದು 6 ತಿಂಗಳು ಎಷ್ಟನ್ನೇ ತಗೊಂಡಿದ್ದಾರೆ. ಇರುವಂಥವ್ರಿಗೆ ಒಂದಿಷ್ಟು ಜನ ಅವಕಾಶ ಕೊಡಬೇಕು ಅನ್ನೋದು ನಮ್ಮೆಲ್ಲರದ್ದು ಹಕ್ಕನ್ನು ಕೇಳಿದ್ದೀವಿ. ನಾವು 30 ಜನ ಹೋದರೆ 30 ಜನನೂ ಸಹ ನಾವು ಮಂತ್ರಿಗಳದಲ್ಲ, ಅದರಲ್ಲೇ ಆಯ್ಕೆ ಮಾಡಿ ನಿಮಗೆ ಒಂದಿಷ್ಟು ಜನರಿಗೆ ಕೊಡಬೇಕು ಅನ್ನೋದು ಉದ್ದೇಶದಿಂದ ಇವತ್ತು ನಾವು ಹೊರಟಿದ್ದೀವಿ. ಅದರಿಂದ ಇದು ರಾಷ್ಟ್ರೀಯ ನಾಯಕರಿಗೂ ಗೊತ್ತಾಗಿದೆ. ನಾವು ಹೇಳಿದ್ದೀವಿ, ಬರ್ತೀವಿ ಅಂತಲೂ ಸಹ ತಿಳಿಸಿದ್ದೀವಿ. ಇವತ್ತು ಅದಲ್ಲ ಇಲ್ಲ, ನಾವು ಸನ್ಯಾಸಿ ಅಂತ ಅಲ್ಲಲ್ಲ, ನಮಗೂ ಹಕ್ಕು ಕೇಳ್ತಾ ಇದ್ದೀವಿ. ನಾವು 3 ಬಾರಿ ಶಾಸಕನಾಗಿದ್ದೀನಿ, ಹಿರಿಯ ಶಾಸಕರಿದ್ದೀವಿ, ನಮಗೊಂದು ಅವಕಾಶ ಕೊಡಿ, ಈ ಜಿಲ್ಲೆಯಲ್ಲಿ ಬೇಕು ಅಂತ ಕೇಳಿದ್ದೀವಿ. ಅದು ವರಿಷ್ಠ